$1 ಬಿಲಿಯನ್ ಟೆಕ್ ಸಾಮ್ರಾಜ್ಯ ಕೇವಲ ₹10,000 ಅದು ಕೂಡ ಪತ್ನಿಯಿಂದ ಸಾಲವಾಗಿ ಪಡೆದ ಹಣದಿಂದ ಆರಂಭವಾಗಿದೆ ಎಂದರೆ ನಂಬುತ್ತೀರಾ? ಅದೇ ಎನ್.ಆರ್. ನಾರಾಯಣ್ ಮೂರ್ತಿಯವರ ಕಥೆ. ಮೈಸೂರು, ಕರ್ನಾಟಕದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಅವರು ಶಿಕ್ಷಣವೇ ಜೀವನವನ್ನು ಬದಲಾಯಿಸಬಲ್ಲ ಶಕ್ತಿ ಎಂದು ನಂಬಿದರು. ಇಂಜಿನಿಯರಿಂಗ್ ಪೂರ್ಣಗೊಳಿಸಿ ನಂತರ ಐಐಟಿ ಕಾನ್ಪುರ್ನಲ್ಲಿ ಉನ್ನತ ಶಿಕ್ಷಣ ಪಡೆದರು. ಆದರೆ 1980ರ ದಶಕದಲ್ಲಿ ಭಾರತದಲ್ಲಿ ಉದ್ಯಮ ಆರಂಭಿಸುವುದು ಸುಲಭವಿರಲಿಲ್ಲ. ಕಠಿಣ ನಿಯಮಗಳು, ಕಡಿಮೆ ಬಂಡವಾಳ, ದೊಡ್ಡ ಅಪಾಯಗಳು. ವಿದೇಶ ಪ್ರವಾಸದ ವೇಳೆ ಬಂಧನಕ್ಕೊಳಗಾದ ಘಟನೆ ಅವರಲ್ಲಿ ನೈತಿಕ ವ್ಯವಹಾರದ ಮೇಲಿನ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿತು. ಪತ್ನಿ ಸುಧಾಮೂರ್ತಿಯವರ ಬೆಂಬಲದಿಂದ 1981ರಲ್ಲಿ 6 ಸ್ನೇಹಿತರೊಂದಿಗೆ ಸಣ್ಣ ಕಚೇರಿಯಲ್ಲಿ ಇನ್ಫೋಸಿಸ್ ಸ್ಥಾಪಿಸಿದರು. ಪಾರದರ್ಶಕತೆ ಮತ್ತು ಜಾಗತಿಕ ಮಟ್ಟದ ಗುಣಮಟ್ಟವೇ ಅವರ ಮೌಲ್ಯಗಳು. ನಿಧಾನವಾಗಿ ವಿಶ್ವದ ಗಮನ ಸೆಳೆದ ಇನ್ಫೋಸಿಸ್ ಭಾರತದ ಐಟಿ ಕ್ಷೇತ್ರವನ್ನು ಪರಿವರ್ತಿಸಿತು. ಅವರ ಸಂದೇಶ ಒಂದೇ: ಸಣ್ಣದಾಗಿ ಆರಂಭಿಸಿ, ನೈತಿಕತೆಯನ್ನು ಕಾಪಾಡಿ, ದೊಡ್ಡ ಕನಸು ಕಾಣಿರಿ.